ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕ್ರೋಶೋ ವರ್ಕನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಮಾಮೂಲಿ ಯಾವ ರೀತಿ ತೊಗೊಳ್ತೀವಿ ಅದೇ ರೀತಿ ಸ್ಟಾರ್ಟಿಂಗು 2 ಲಾಕನ್ನು ಹಾಕೊಳ್ಳೋಣ. ಟೂ ಲಾಕ್ನ ಹಾಕೊಂಡಾದ್ಮೇಲೆ 4 ಚೈನ್. ನೀವು 4 ಚೈನ್ ಆದರೂ ಹಾಕೊಳ್ಳಿ, 5 ಚೈನ್ ಆದರೂ ಹಾಕೊಳ್ಳಿ. ನಾನಿಲ್ಲಿ 4 ಚೈನನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 2 ಸಲ ಲಾಕನ್ನು ಮಾಡ್ಕೊಳ್ಳಿ. 1 ಲಾಕ್ ಆಯಿತು. ಈಗ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೋಬೇಕು. ಈ ರೀತಿ 2 ಲಾಕ್ ಆದಮೇಲೆ ಈ ರೀತಿ ಥ್ರೆಡ್ನ ಮೇಲೆ ತೊಗೊಂಡು ಈ ರೀತಿ ಪ್ಲೈನ್ ಆಗಿರೋ ರೌಂಡ್ ಬೀಡನ್ನು ತೊಗೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಬಿಗ್ ಬೀಡು ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಮೀಡಿಯಮ್ ಸೈಜ್ ಒಂದಿತ್ತು, ಅದಕ್ಕೆ ಅದರಲ್ಲೇ ತೋರಿಸ್ತಾ ಇದ್ದೀನಿ. ಹೀಗೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಹಾಕಿ ಲಾಕ್ ಮಾಡಿ. ಈಗ ನೀವು ಬೀಡು ಯಾವ ಸೈಜನ್ನು ತೊಗೊಂಡಿರ್ತೀರಿ ಆ ಸೈಜಲ್ಲಿ ನೀವು ಚೈನನ್ನು ಹಾಕೋಬೇಕು. ಇಲ್ಲಿ ನಾನು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 5 ಚೈನು ಅಥವಾ 4 ಚೈನ್ ನಿಮ್ಮ ಬೀಡು ಹೇಗಿರುತ್ತೆ ಸೈಜ್ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟು 2 ಸಲ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಬೀಡ್ ಪಕ್ಕ ಇದೆಯಲ್ಲ ಲಾಕು, ಅದರೊಳಗಡೆ ಈಗ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈಗ 1 2 ನೋಡಿ, ಈ ರೀತಿ 2 ಚೈನ್ ಹಾಕೊಂಡಾದ್ಮೇಲೆ ಈ ರೀತಿ ಥ್ರೆಡ್ನ ತೊಗೊಂಡು ಸ್ಮಾಲ್ ಬೀಡನ್ನು ಹಾಕೋಬೇಕು. ನಾವಿಲ್ಲಿ ಬಿಗ್ ಬೀಡನ್ನ ಹಾಕೋತೀವಿ, ಇಲ್ಲಿ ಸ್ಮಾಲ್ ಬೀಡನ್ನ ಹಾಕ್ಕೊಂಡು ನೋಡಿ ಈ ರೀತಿ ಕ್ರೋಶೆ ಮೇಲೆ 1 ಸಲ ಥ್ರೆಡ್ನ ತೊಗೊಂಡು ಈಗೇನು ಚೈನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ ಬೀಡ್ ಮೇಲೆ, ಅದರಲ್ಲಿ ನಾವು ದಾರನ ತಂದು 2ರಲ್ಲೊಂದು 2ರಲ್ಲೊಂದು ಈ ರೀತಿ ಮಾಡ್ಕೋಬೇಕು. ನೋಡಿ, ಇದೇ ಥರ ನಾವಿಲ್ಲಿ 5 ಚೈನ್ ಹಾಕೊಂಡಿದ್ದೀನಿ ಅಲ್ವಾ, ನೀವು ಬೀಡು 5 ಚೈನ್ ಹಾಕೊಂಡಿರ್ತೀರೋ 4 ಚೈನ್ ಹಾಕೊಂಡಿರ್ತೀರೋ ಅದಕ್ಕೆ ನಾವೀಗ ಫಿಲ್ ಮಾಡ್ಕೊಂಡು ಹೋಗಬೇಕು. ಕ್ರೋಶೆ ಮೇಲೆ 1 ಸಲ ದಾರನ ತೊಗೊಂಡು ನೀವು ಬೇಕು ಆರ್ಚ್ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಅಂದರೆ 2 ಸಲ ತೊಗೊಂಡು ಡಬಲ್ ಆರ್ಚನ್ನು ಅಂದರೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೋದು. ಕ್ರೋಶೆ ಮೇಲೆ 2 ಸಲ ದಾರನ ತೊಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ, ಅದು ದೊಡ್ಡದಾಗಿ ಬರುತ್ತೆ. ನಾನಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶೆ ಮೇಲೆ 1 ಸಲ ದಾರನ ತೊಗೊಂಡು ಈ ರೀತಿ 2ರಲ್ಲೊಂದು ಫಿಲ್ ಮಾಡ್ಕೊಂಡು ಹೋಗೋದು. ಚೈನು ಗ್ಯಾಪು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನಾವಿಲ್ಲಿ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಸ್ಮಾಲ್ ಬೀಡ್ ಬೇಡ ಅಂತ ಅಂದರೆ ಬಿಗ್ ಬೀಡೇ ಸಾಕು ಅಂದ್ರೂ ಹಾಕೋಬೋದು. ಸ್ಮಾಲ್ ಬೀಡ್ ಹಾಕಿದ್ರೆ ಸ್ವಲ್ಪ ಒಂದು ಲುಕ್ಕು ಅನ್ನೋದು ಬರುತ್ತೆ ಅಂತ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿರೋದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ, ಇರಲಿ ಅಂದರೆ ಹಾಕೊಳ್ಳಿ. ನೋಡಿ, ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಈ ರೀತಿ ಬರಬೇಕು ನೀಟಾಗಿ. ನೋಡಿ ಹೀಗೆ ಹಾಕೊಳ್ಳಿ. ಇಲ್ಲಿ ಬೀಡ್ ಬೇಡ ಅಂದರೆ ನೀವು ಹಾಗೇ ಮಾಡ್ಕೊಳ್ಳಿ. ಈಗ ಬೀಡ್ ಹಾಕಿರೋ ಕಂಬನೂ ಸೇರಿಸ್ದಂಗೆ ನಾನು 12 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ಅದು. ಈಗ ನಾವಿಲ್ಲಿ ಲಾಕ್ ಮಾಡ್ಕೊಳ್ಳೋದು ಬೇಡ, ಹೀಗೇ ಥ್ರೆಡ್ನ ತೊಗೊಂಡು ನೋಡಿ ಈಗ ಒಂದು ಬಿಗ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಗ್ ಬೀಡನ್ನು ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು, ಈಗ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಿಮ್ಮ ಬೀಡ್ಗೆ ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು, ಇಲ್ಲಿ ನಾನು 5 ಚೈನ್ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಬಟ್ಟೆನ ಟರ್ನ ಮಾಡ್ಕೋಬೇಕು. ಇಲ್ಲಿ ಲಾಸ್ಟ್ ಕಂಬ ಇದೆಯಲ್ವಾ, ಈ ಗ್ಯಾಪಿಗೆ ಹೋಗಿ ಹೀಗೆ ಲಾಕ್ ಮಾಡ್ಕೊಬಿಡಿ. ಈಸಿ ಇದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ, ಆರಾಮ್ಸೆ ಹಾಕೋಬೋದು. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ 1 2 ಈ 2 ಚೈನ್ನ ಬಟ್ಟೆ ತಿರುಗಿಸು ಹಾಕೋಬೋದು, ಇಲ್ಲ ಹಾಗೇನೂ ಹಾಕೋಬೋದು. ಹಾಕೊಂಡಾದ್ಮೇಲೆ ಈ ರೀತಿ ಮತ್ತೆ 2 ಚೈನ್ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ತೊಗೊಳ್ಳಿ. ಮತ್ತೆ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಹೀಗೆ ಮತ್ತೆ ಕ್ರೋಶೆ ಮೇಲೆ 1 ಸಲ ದಾರನ ತೊಗೊಂಡು ಈ ಚೈನ್ ಏನಿದೆ 5 ಚೈನು ಅದರೊಳಗಡೆ ಈಗ ಫಸ್ಟು ಹೇಗೆ ಹಾಕ್ಕೊಂಡು 12 ಕಂಬಗಳು, ಹಾಗೆಯೇ 5 ಚೈನ್ಗಳ ಒಳಗಡೆ ಹೋಗಿ ನಾವೀಗ 12 ಕಂಬಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಒಂದೇ ಸೈಜಲ್ಲಿ ಹಾಕೊಂಡು ಹೋಗಬೇಕಾಗುತ್ತೆ. ಆಗ ಹಾಕೊಂಡ್ರೆ ನೀಟ್ ಫಿನಿಶಿಂಗ್ ಅನ್ನೋದು ಬರೋದು. ನೋಡಿ ಈ ರೀತಿ ಬರುತ್ತೆ, ಒಂದಕ್ಕೊಂದು ಈ ರೀತಿ ಟಚ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಹಾಕೊಂಡಾಗಂತೂ. ಈಗ ಮತ್ತೆ ಇನ್ನೊಂದು ಬಿಗ್ ಬೀಡನ್ನು ಹಾಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್. ಈ ರೀತಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ 1 2 3 4 5 ಚೈನ್ನ ಹಾಕೋಬೇಕು. 5 ಚೈನ್ನ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಈಗ ತಿರುಗಿಸ್ಕೊಂಡು ಎಲ್ಲಿಗೆ ಬರುತ್ತೆ
ಈ ಫಸ್ಟು ಇಲ್ಲಿಂದ ಎಡ್ಜಿಗಾಗಿರುತ್ತೆ, ಈ ಬೀಟ್ ಪಕ್ಕ ಇದೆಯಲ್ಲ ಅಲ್ಲಿ ಹೋಗಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಹಾಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. 1 2 ಚೈನ್ನ ಹಾಕ್ಕೊಂಡು ಮತ್ತೆ ಥ್ರೆಡ್ನ ಈ ರೀತಿ ತಗೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕೋಬೇಕು. ಸ್ಮಾಲ್ ಬೀಡ್ ಹಾಕ್ಕೊಂಡು ಸ್ಮಾಲ್ ಬೀಡನ್ನ ಲಾಕ್ ಮಾಡಿಕೊಂಡು ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು 5 ಚೈನ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಳ್ಳೋದಕ್ಕೆ. ನೀಟಾಗಿರಲಿ, ಲೂಸ್ ಮಾಡಬೇಡಿ. ಲೂಸ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಹಾಗೆ ಈ ರೆಡಿ ಕುಚ್ಚು ಎಲ್ಲ ಬರುತ್ತೆ ನೋಡಿ, ಈಗ ಆ ರೀತಿ ಆಗಿಬಿಡುತ್ತೆ. ನಾವು ಕೈಯಲ್ಲಿ ನೀಟಾಗಿ ಒಂದು ಮ್ಯಾಚ್ ಮಾಡ್ಕೊಂಡು ಹಾಕ್ತಿದ್ದೀವಿ ಅಂದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಬೇಕು. ಆ ಲುಕ್ಕು ಅನ್ನೋದು ನಾವು ಹಾಕ್ತಿರೋ ವರ್ಕಲ್ಲೇ ನೀಟಾಗಿ ಕಾಣಿಸ್ಬಿಡಬೇಕು. ಎಷ್ಟು ನೀಟಾಗಿ ಬಂದಿದೆ ವರ್ಕು ಅನ್ನೋದು ಅಷ್ಟು ಫಿನಿಶಿಂಗ್ ಬರಬೇಕು. ನೀಟಾಗಿ ಜಾಸ್ತಿ ಟೈಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಲೂಸ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಒಂದೇ ಸಮ ಕಂಬಗಳನ್ನ ಮಾಡ್ಕೊಂಡು ಹೋಗಿ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾವು ಕ್ರೋಶ ವರ್ಕ್ ಮಾಡೋದು ಕಲಿತ್ರೆ ಆಗೋದಿಲ್ಲ ಫ್ರೆಂಡ್ಸ್, ಫಿನಿಶಿಂಗ್ ಅನ್ನೋದನ್ನು ನೀಟಾಗಿ ಕೊಡಬೇಕಾಗುತ್ತೆ. ಫಿನಿಶಿಂಗ್ ನೀಟಾಗಿದ್ರೇ ಕಸ್ಟಮರ್ಗಳು ನಮ್ಮನ್ನು ಹುಡಿಕೊಂಡು ಬರೋಕ್ಕಾಗೋದು. ಮೇನು ಫಿನಿಶಿಂಗ್ ಅನ್ನೋದೇ ಇರಬೇಕು. ನೀವಿಲ್ಲಿ 11 ಅಥವಾ 12 ಕಂಬಗಳನ್ನ ತೊಗೊಳ್ಳಿ. ನೀಟಾಗಿ ಎಷ್ಟು ಫಿಲ್ ಆಗುತ್ತೆ ನೀವು ಹಾಕ್ಕೊಂಡಿರೋ ಚೈನಿಗೆ, ನೀವು ಬೀಡು ಯಾವ ರೀತಿ ಸೈಜಲ್ಲಿ ಹಾಕ್ಕೊಂಡಿರ್ತೀರಿ ಆ ಬೀಡಿಗೆ ಸೇರಿಸ್ಕೊಂಡಂಗೆ 5 ಹಾಕ್ಕೊಳ್ತಿರೋ 4 ಹಾಕ್ಕೊಳ್ತಿರೋ ಅದು ನೋಡಿಕೊಂಡು ಕಂಬಗಳನ್ನ ಮಾಡ್ಕೋಬೇಕು. ಈ ಸ್ಲ್ಯಾಂಟಿಂಗ್ ಆರ್ಚ್ಗಳಿಗೆ ನೀಟಾಗಿ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸಮ ಇಟ್ಕೊಂಡು ಹೀಗೆ ನೀಟ್ ಮಾಡ್ಕೊಂಡು ಹೋಗಿ. ಈ ಡಿಸೈನ್ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ 4 ಆರ್ಚ್ ಆಯಿತು. ಈಗ ಮತ್ತೆ ಸ್ವಲ್ಪ ಥ್ರೆಡನ್ನು ತೊಗೊಂಡು ಒಂದು ಬೀಡನ್ನು ಹಾಕ್ಕೊಳ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಆದಮೇಲೆ 1 2 3 4 ಆದರೂ ಹಾಕ್ಕೊಳ್ಳಿ, ನೀವು 5 ಆದರೂ ಹಾಕ್ಕೊಳ್ಳಿ. ಈ ರೀತಿ 2 ಟೈಮ್ ಲಾಕ್ನ ಮಾಡ್ಕೊಳ್ಳಿ. 2 ಟೈಮ್ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ರೀತಿ ಕಂಟಿನ್ಯೂಸ್ ಆಗಿ ಮೂವ್ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟು ಹೇಗೆ ಮಾಡ್ಕೊಂಡ್ವಿ ಲಾಕ್ ಮಾಡ್ಕೊಳ್ಳಿ. 5 ಚೈನನ್ನು ಹಾಕ್ಕೊಂಡು ಹೀಗೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾವು 2ನೇ ಸಲ ಲಾಕ್ ಮಾಡಿಕೊಂಡು ಇಲ್ವಾ ಬೀಡ್ ಪಕ್ಕ ಇರೋದು ಅದಕ್ಕೆ ಹೀಗೆ ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು 1 2 ಚೈನ್ನ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ತೆಗೀರಿ. ತುಂಬ ಈಸಿ ಇದೆ, ಬಿಗಿನರ್ಸ್ಗಳು ಕೂಡ ಆರಾಮಾಗಿ ಹಾಕೋಬೋದು. ನೋಡಿ ಸ್ಮಾಲ್ ಬೀಡ್ನ ಈಗ ಹಾಕ್ಕೊಂಡು ಕ್ರೋಶ ಮೇಲೆ ದಾರನ ತೊಗೊಂಡು ಈಗೇನು ಬೀಡ್ ಮೇಲೆ ಕ್ರಿಯೇಟ್ ಮಾಡಿದ್ವಿ ಒಂದು ಚೈನನ್ನು ಅದರಲ್ಲಿ ಈಗ ಫಿಲ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಎಷ್ಟು ಕಂಬಗಳಾಗುತ್ತೆ ಅನ್ನೋದು ನೀವು ಹಾಕೋ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಸೈಜಿಂದ ಹಾಕೊಳ್ತೀರಿ ಅದ್ರ ಮೇಲೆ ಚೈನ್ನ ಹಾಕೋಬೇಕು. ಚೈನ್ ಎಷ್ಟು ಹಾಕೋತೀರಿ ಆ ಪ್ರಕಾರ ನಾವಿಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಯಾವ ಸೈಜಿನ ಬೀಡ್ ತೊಗೋತೀರಿ ಅದಕ್ಕೆ ನೋಡಿಕೊಂಡು ಚೈನ್ನ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ಎಷ್ಟು ಹಿಡಿಯುತ್ತೆ ಆ ಚೈನ್ ಒಳಗಡೆ ಅಷ್ಟು ಕಂಬಗಳನ್ನ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಈಸಿ ಇದೆ, ಕಷ್ಟ ಏನಿಲ್ಲ, ಆರಾಮಾಗಿ ಮಾಡ್ಕೊಳ್ಳಿ. ಸಿಕ್ಸ್ 7 6 ಎಳೆನೂ ಕರೆಕ್ಟಾಗಿ ನೋಡಿಕೊಂಡು ತೊಗೊಳ್ಳಿ, ಎಳೆನ ಬಿಡೋಕೆ ಹೋಗ್ಬೇಡಿ. ನಾವು 6 ಎಳೆ ತೊಗೊಂಡಿರೋದ್ರಲ್ಲಿ ಥ್ರೆಡ್ಗಳನ್ನ ಬಿಟ್ಟರೆ ನೀಟ್ ಫಿನಿಶಿಂಗ್ ಬರೋದಿಲ್ಲ. ನೀಟಾಗಿ ಥ್ರೆಡ್ಡೆಲ್ಲನೂ ಸೇರಿಸ್ಕೊಂಡು ನೀಟಾಗಿ ವರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಏನು ಆರ್ಚಸ್ ಸ್ಲ್ಯಾಂಟಿಂಗ್ ಆರ್ಚಸ್ನ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಆದ್ರೂ ಅಷ್ಟೇ ನಾನು ಪ್ರತಿ ಸಾರಿ ಹೇಳ್ತೀನಿ, ಕ್ರೋಶಾ ವರ್ಕ್ ಅಂದರೆ ನಾವು ಕೌಂಟಿಂಗ್ ಅನ್ನೋದನ್ನು ನೀಟಾಗಿ ಇಟ್ಕೊಂಡು ಹಾಕೊಂಡೋದ್ರೆ ಎಲ್ಲ ಡಿಸೈನು ಅಂದರೆ ಸ್ಲ್ಯಾಂಟಿಂಗ್ ಆಗ್ಬೋದು ಇಲ್ಲ ಪೂರ್ತಿ ಆರ್ಚ್ ಆಗ್ಬೋದು, ಯಾವುದೇ ಆದ್ರೂ ಅಷ್ಟೇ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ನಾವು ಒಂದು ಕಡೆ ಕಮ್ಮಿ ಹಾಕಿ ಒಂದು ಕಡೆ ಜಾಸ್ತಿ ಮಾಡ್ಕೊಂಡ್ವಿ ಅಂದರೆ ಅದು ಈಕ್ವಲಾಗಿ ಒಂದು ಲೆವೆಲಲ್ಲಿ ನೀಟಾಗಿ ಬರೋದಿಲ್ಲ. ಏಕೆಂದರೆ ಅದು ನೋಡೋಕ್ಕೇ ಒಂದು ಚಿಕ್ಕ ಒಂದು ದೊಡ್ಡದು ಆ ರೀತಿ ಕಾಣುತ್ತೆ, ಆಗ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾವು ಕೌಂಟಿಂಗ್ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ ಮತ್ತು ನಾನು ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು 5 ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಶಾಂಪಲ್ ಪೀಸ್ ಆದ್ದರಿಂದ ಇಷ್ಟಕ್ಕೇ ನೀವು ಸ್ಯಾರಿ ಪೂರ್ತಿ ಇದೇ ರೀತಿ ಹಾಕ್ಕೊಂಡು ಕುತ್ತನ್ನ ಕೊಡ್ಕೊಳ್ಳಿ. ನೋಡಿ ಲಾಸ್ಟಲ್ಲಿ ನಾನು 1 ಅಥವಾ 2 ಚೈನನ್ನು ಹಾಕಿಬಿಟ್ಟು ಈ ರೀತಿ ಕಟ್ ಮಾಡಿಬಿಡಿ. ಈ ರೀತಿ ಹೇಳಿದ್ರೆ ನೀಟಾಗಿ ಟೈಟಾಗಿ ಕೂರುತ್ತೆ. ಅದನ್ನು ಕುಚ್ಚು ಹಾಕುವಾಗ ಅದನ್ನು ಸೇರಿಸಿ ನೀಟಾಗಿ ಕಟ್ಬಿಟ್ರೆ
ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ. ನೀವು ಬೇಕಾದ್ರೆ ಕುಚ್ಚಬೇಡ ಅಂದ್ರೂ ಇದೇ ರೀತಿ ಪೂರ್ತಿ ಸರಿಗೆ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಕುಚ್ಚಾದ್ರೂ ವೇರಿಯೇಷನ್ ಅಂದರೆ ಆಚೆ ಈಚೆ ಹೇಗೇಗೋ ಹಾಕ್ದಂಗೆ ಆಗುತ್ತೆ. ಆದರೆ ಈ ರೀತಿ ನಾವು ಕ್ರೋಶೆ ವರ್ಕ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಅದು ಎಷ್ಟು ವರ್ಷ ಆದ್ರೂ ಏನೂ ಆಗೋಲ್ಲ, ನೀಟಾಗಿ ಸ್ಟಿಫಾಗಿ ಚೆನ್ನಾಗೇ ಇರುತ್ತೆ. ಮಧ್ಯದಲ್ಲಿ ಈಗ ನೀವು ಕುಚ್ಚನ್ನ ಕಟ್ಕೊಳ್ಳಿ, ಇಲ್ಲಿ ಎಲ್ಲ ಬೇಕು ಅಂದರೆ, ಇಲ್ಲಾಂದರೆ ಹೀಗೇ ಬಿಟ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ನೋಡಿ, ತುಂಬ ನೀಟಾಗಿ ಬರುತ್ತೆ. ಕುಚ್ಚನ್ನ ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ. ಪೂರ್ತಿ ಸ್ಯಾರಿಗೆ ಹಾಕಿದಾಗ ಲುಕ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಕುಚ್ಚು ಬೇಡ ಅಂದರೆ ಹಾಗೆಯೇ ಕ್ರೋಶೆ ವರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಕ್ರೋಶೆ ವರ್ಕ್ ಹಾಕುವಾಗ ನೀಟಾಗಿ ಎಲ್ಲ ಒಂದೇ ಸಮ ಬರಬೇಕು ಅಂದರೆ ನೀವು ಕ್ರೋಶೆ ಹಾಕುವಾಗ ಕೌಂಟಿಂಗ್ ಅನ್ನೋದನ್ನು ನೀಟಾಗಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ.